ನಮಸ್ಕಾರ, ನಾನು ಶುಭಾ. ಪೇಸ್ಟ್ ಆಗೋಗಿದ ತಕ್ಷಣ ನಾವು ರ್ಯಾಪರ್ ಬಿಸಾಕ್ತೀವಲ್ಲ, ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ. ಹಿಂದ್ಗಡೆ ಹೋಲ್ ಮಾಡ್ಕೊಬಿಡಿ. ಈ ವೈರ್ಗಳು ಚೆಲ್ಲಾಪಿಲ್ಲಿ ಹೆಂಗಂದರೆ ಹಂಗೆ ಮನೇಲಿ ಬಿದ್ದಿರುತ್ತೆ. ಇವನ್ನು ಸುತ್ತು ಬಿಡಬೇಕು. ಸೇಮ್ ಹಿಂಗೆ ಮಡಚಿಬಿಟ್ಟು ಆ ಪೇಸ್ಟ್ದು ರ್ಯಾಪರ್ ಇರುತ್ತಲ್ಲ, ಹಿಂದ್ಗಡೆ ಹೋಲ್ ಮಾಡ್ಕೊಂಡಿರ್ತೀರಿ. ಮುಚ್ಚಳ ತೆಗೆದು ಆ ಹೋಲ್ ಒಳಗಡೆ ಇದನ್ನು ಸೇರಿಸ್ಬಿಟ್ಟು ಮುಚ್ಚಳ ಹಾಕ್ಬಿಡಿ ಟೈಟಾಗಿ. ನಿಮ್ಮ ವೈರ್ಗಳು ಚೆಲ್ಲಾಪಿಲ್ಲಿಯಾಗಿ ಇರಲ್ಲ, ನೀಟಾಗಿ ಕಾಣಿಸುತ್ತೆ ಈ ಥರ ಇಡೋದ್ರಿಂದ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ಬಾಟಲ್ ಮುಚ್ಚಳ ನಾವು ಬಿಸಾಕ್ತಾ ಇರ್ತೀವಲ್ಲ, ಒಂದು 2 ಬಾಟಲ್ ಮುಚ್ಚಳ ತಗೋಬೇಕು. ಸೇಮ್ ಚಾಕುವಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಕಟ್ ಮಾಡ್ಕೋಬೇಕು ನೀವು. ಒಂದು 2 ಮುಚ್ಚಳಕ್ಕೆ ಸೇಮ್ ಇದೇ ಥರ ಕಟ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಕಟ್ ಮಾಡಿಕೊಂಡು ಹಿಂದ್ಗಡೆ ಡಬಲ್ ಟೈಪ್ ಮೆತ್ತಿಸ್ಬಿಡಿ. ಇದನ್ನು ನಿಮ್ಮ ಬಾತ್ರೂಮಲ್ಲಿ ಮೆತ್ತಿಸ್ಬಿಡ್ಬೇಕು. ನೀವು ಬ್ರಷ್ಗಳಿಡೋಕ್ಕೆ ಒಂದು ಆರ್ಗನೈಸರ್ ರೆಡಿ ಆಯಿತು. ಇಲ್ಲ ನೀವು ಕಿಚನಲ್ಲಿ ಮೆತ್ತಿಸ್ಬಿಟ್ರೆ ನಿಮ್ಮ ಲೈಟ್ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಮೇಲೆ ಸಿಪ್ಪೆ ಮಾತ್ರ ತೆಗೆದುಬಿಟ್ಟಿದ್ದೀನಿ. ಆ ಮೇಲೆ ಭಾಗ ಕಟ್ ಮಾಡ್ಕೋಬಾರ್ದು, ನೀವು ಕೂಡ ಆ ಮೇಲೆ ಭಾಗ ಕಟ್ ಮಾಡಬಾರ್ದು. ಮತ್ತು ರೌಂಡಾಗಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾನು ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಂಗೆ ಸುತ್ತಲೂ ಕಟ್ ಮಾಡ್ಕೊಂಡು ಬಂದುಬಿಡಿ. ನಮಗೆ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡೋದೇ ಬರಲ್ಲ, ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿ ಬೇಕಾಗಿರುತ್ತೆ, ಸಣ್ಣಕ್ಕೆ ಕಟ್ ಮಾಡಬೇಕಾಗಿರುತ್ತಲ್ಲ. ಆವಾಗ ನೀವು ದೊಡ್ಡ ಈರುಳ್ಳಿ ಸೇಮ್ ಇದೇ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ನೀವು ಎಷ್ಟೇ ಈರುಳ್ಳಿ ಇರಲಿ ಬಿಡಿ, ಸಣ್ಣಗೆ ತುಂಬ ಬೇಗ ಕಟ್ ಮಾಡ್ಬೋದು. ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಎಡ್ಜಸ್ವರೆಗೂ ಕಟ್ ಮಾಡ್ಕೋಬೋದು. ಆ ಮೇಲೆ ಭಾಗ ಮತ್ತೆ ಬಿಸಾಕ್ಬಿಡಿ. ಚಪಾತಿ ನೋಡಿ ನಾನು ಮಾರ್ನಿಂಗ್ ಮಾಡಿದ್ದೆ. ಬೇಸಿಗೆಯಲ್ಲಿ ಏನಾಗುತ್ತೆ, ನಾವು ಸಂಜೆ ಟೈಮು ತುಂಬ ಬಿಸಿ ಕಿಚನಲ್ಲಿ ಮಾಡೋಕ್ಕಾಗಲ್ವಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ಮತ್ತು ನಾವು ಸಂಜೆ ಬಿಸಿ ಮಾಡಬೇಕಂದ್ರೆ ಹೆಂಚು ಮೇಲೆ ಬಿಸಿ ಮಾಡಿದ್ರೆ ಅದು ಮುರಿದೋಗುತ್ತೆ, ಅಷ್ಟು ಚೆನ್ನಾಗಿರಲ್ವಲ್ಲ. ನೀವು ಒಂದು ಬಾಕ್ಸ್ ಒಳಗಡೆ ನೀವು ಎಷ್ಟು ಚಪಾತಿ ಬಿಸಿ ಮಾಡಬೇಕೋ ಅಷ್ಟು ಚಪಾತಿ ಇಟ್ಬಿಟ್ಟು, ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡು, ಆ ಬಾಕ್ಸ್ನ ಅದರೊಳಗಡೆ ಇಟ್ಬಿಟ್ಟು ಕುಕ್ಕರ್ದು ಮುಚ್ಚಳ ಹಾಕ್ಬಿಟ್ಟು ಒಂದು 2 ನಿಮಿಷ ಗ್ಯಾಸ್ ಮೇಲೆ ಇಟ್ಬಿಟ್ರೆ ಸಾಕು. ನೋಡಿ, ಗ್ಯಾಸ್ ಮೇಲೆ ಒಂದು 2-3 ನಿಮಿಷ ಬಿಟ್ಟಿದ್ದೆ. ಮತ್ತು ಕುಕ್ಕರ್ದು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಒಳಗಡೆ ಚಪಾತಿ ತುಂಬ ಚೆನ್ನಾಗಿ ಬಿಸಿಯಾಗಿಬಿಟ್ಟಿರುತ್ತೆ, ಮುರಿದೋಗೋದು ಕೂಡ ಇಲ್ಲ. ಈ ಥರ ನೀವು ಬಿಸಿ ಮಾಡೋದ್ರಿಂದ. ಇವಾಗ ಹೆಂಚು ಮೇಲೆ ನೀವು ಸಾಮಾನ್ಯವಾಗಿ ಬಿಸಿ ಮಾಡಿದಾಗ ಚಪಾತಿ ಮುರಿದೋಗುತ್ತೆ, ಇಲ್ಲ ಗಟ್ಟಿ ಆಗುತ್ತಲ್ವ. ಈ ಥರ ಬಿಸಿ ಮಾಡೋದ್ರಿಂದ ಮುರಿದೋಗೋದು ಇಲ್ಲ, ತುಂಬ ಸಾಫ್ಟಾಗೂ ಇರುತ್ತೆ ಚಪಾತಿ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ಬಾಟಲ್ದು ಒಂದು ಮುಚ್ಚಳ ತಗೊಂಡಿದ್ದೀನಿ. ರಂಗೋಲಿ ಬರಲ್ಲ ಅನ್ನೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ. ಒಂದು ಗೆರೆ ಎಳೆದ್ಬಿಟ್ಟು ನೀವು ಬಾಟಲಲ್ಲಿ ಕೆಳಗಡೆ ಸೇಮ್ ನಾನು ಹೆಂಗೆ ಅಂತ ಇದ್ದೀನಿ ಹಂಗೆ ಅಂದ್ಕೊಂಡು ಬರೋದಷ್ಟೇ. ಮತ್ತು ನಿಮಗೆ ಯಾವ ಡಿಸೈನ್ ಬೇಕೋ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳಿ. ಮತ್ತು ಡಿಸೈನ್ ಮಾಡಿದ್ದಾದಮೇಲೆ ಆ ಬಾಟಲ್ ಮುಚ್ಚಳನೇ ರೌಂಡಾಗಿ ಬೇಕಂದರೆ ನೋಡಿ, ಈ ಥರ ರೌಂಡಾಗಿ ಹಿಂಗೆ ಅಂದಿದ್ದೀರಂದರೆ ಆ ಡಿಸೈನ್ ರೌಂಡಾಗಿ ಕೂಡ ಕಾಣಿಸುತ್ತೆ. ಇವಾಗ ಬಾರ್ಡರ್ ರಂಗೋಲಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಬರೀ ಬಾಟಲ್ ಮುಚ್ಚಳ ಇದ್ದರೆ ಸಾಕು, ನಮಗೆ ರಂಗೋಲಿನೇ ಬರಲ್ಲ ಅನ್ನೋರು ಕೂಡ ನೀವು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು. ಇನ್ನೂ ಒಂದು ರಂಗೋಲಿ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ರೌಂಡಾಗಿ ಹಾಕ್ಕೊಬಿಟ್ಟು ನಿಮ್ಮ ಬಾಟಲ್ ಮುಚ್ಚಳ ಇರುತ್ತಲ್ಲ, ಆ ಮುಚ್ಚಳದಲ್ಲಿ ಸೇಮ್ ಫ್ಲವರ್ ಥರ ಮಾಡ್ಕೊಳ್ಳೋದು. ಇದು ತುಂಬ ಸುಲಭ. ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ಬಾಟಲ್ ಮುಚ್ಚಳದಲ್ಲಿ ಹಿಂಗೆ ಅಂತ ಇದ್ದೀನಿ ಅಷ್ಟೇ. ಒಂದು ಫ್ಲವರ್ ರೆಡಿ ಆಯಿತು. ಮತ್ತು ಮಧ್ಯದಲ್ಲಿ ಒಂದು ರೌಂಡ್ ಹಾಕ್ಕೊತಾ ಇದ್ದೀನಿ. ಮತ್ತು ನಿಮಗೆ ರೌಂಡ್ ಬೇಕು. ಇವಾಗ ಒಂದೊಂದು ಟೈಮ್ ನಾವು ಕೈಯಲ್ಲಿ ರೌಂಡಾಗಿ ಹಾಕ್ಕೊಂಡ್ರೆ ಅಷ್ಟು ರೌಂಡ್ ಬರಲ್ವಲ್ಲ. ನಿಮಗೆ ರೌಂಡ್ ಡಿಸೈನ್ ಬೇಕಂದಾಗ ಬರೀ ಬಾಟಲ್ ಮುಚ್ಚಳ ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಇಟ್ಟು ಹಾಕಿದ್ರೆ ನೋಡಿ ರೌಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ನಾನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಷ್ಟಕ್ಕೆ ನಿಲ್ಲಿಸ್ಬೋದು ಬೇರೆ ಡಿಸೈನ್ ಹಾಕ್ಕೊಂಡು. ಅದನ್ನ ಇನ್ನೂ ರೌಂಡ್ ಹಾಕ್ಕೊಬಿಟ್ಟು ಬರೀ ಬಾಟಲ್ ಮುಚ್ಚಳದಲ್ಲಿ ಹಿಂಗೆ ಅಂತ ಇದ್ದೀನಿ. ಆ ಸೈಡ್ಸಲ್ಲಿ ನೋಡಿ ಸ್ವಲ್ಪ ದೊಡ್ಡ ರಂಗೋಲಿ ಕೂಡ ರೆಡಿ ಆಯಿತು. ಇದಕ್ಕೆ ನೀವು ಕಲರ್ಸ್ ತುಂಬಿಸ್ಕೋಬೋದು. ನಿಮಗೆ ಬೇಕಾಗಿರೋ ಕಲರ್ಸ್ ಎಲ್ಲ ಫಿಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಂಗೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.